ಓಂ ಶಾಂತಿ. ಶಿವಬಾಬಾರವರು ನಾವು ಮಕ್ಕಳಿಗೆ ಸದಾ ಹೇಳ್ತಾರೆ, ಮಧುರ ಮಕ್ಕಳೇ, ದೇಹ ಮತ್ತು ದೇಹದ ಸಂಬಂಧದಿಂದ ಸದಾ ಉಪಾರಂ ಮತ್ತು ನಷ್ಟಮೋಹಿಗಳಾಗಿ. ಈ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ದೇಹ ಮತ್ತು ದೇಹದಿಂದ ಅರ್ಥಾತ್ ದೇಹದ ಸಂಬಂಧದಿಂದ ಸದಾ ಉಪಾರಂ ಮತ್ತು ನಷ್ಟಮೋಹಿಗಳು ಆಗುವಂಥ ಸಮಯ ಇದಾಗಿದೆ. ಇದಕ್ಕಾಗಿ ನೀವು ಬ್ರಹ್ಮಬಾಬಾರವರ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡಿ. ಏಕೆ ಅಂತ ಹೇಳಿದರೆ, ಯಾವ ದಿನದಿಂದ ಶಿವಬಾಬಾರವರು ಬ್ರಹ್ಮಬಾಬಾರವರ ತನುವನ್ನು ಮಾಧ್ಯಮವನ್ನಾಗಿ ಮಾಡಿಕೊಂಡ್ರೋ ಆ ದಿನದಿಂದ ಬ್ರಹ್ಮಬಾಬಾರವರು ತಮ್ಮ ದೇಹ ಮತ್ತು ದೇಹದ ಎಲ್ಲ ಸಂಬಂಧಗಳಿಂದ ಉಪಾರಾಮ್ ಮತ್ತು ನಷ್ಟಮೋಹಿಗಳಾಗಿಬಿಟ್ರು. ಬ್ರಹ್ಮಬಾಬಾರವರು ಹೇಳ್ತಾರೆ, ಮಕ್ಕಳೇ, ಈ ಶರೀರವು ನನ್ನದಲ್ಲ, ನಾನಾದರೂ ಇದನ್ನು ತಂದೆಗೆ ಸಾಲದ ಮೇಲೆ ಕೊಟ್ಟಿದ್ದೇನೆ. ಶಿವಬಾಬಾರವರೇ ಸ್ವಯಂ ಇದನ್ನು ಪಾಲನೆ ಮಾಡ್ತಾರೆ. ಇದು ಹುಸೇನನ ಕುದುರೆಯಾಗಿದೆ. ಈ ಸಂಬಂಧಗಳು ಕೂಡ ನನ್ನವಲ್ಲ, ನಾನಂತೂ ಸ್ವಯಂ ಶಿವತಂದೆಯ ಮಗುವಾಗಿದ್ದೇನೆ. ಇದೆಲ್ಲದೂ ಶಿವಬಾಬಾರವರದ್ದೇ ಆಗಿದೆ. ಈ ಮಾತುಗಳನ್ನು ಹೇಳ್ತಾ ಇದ್ರು. ಇದೇ ಸ್ಮೃತಿಯಿಂದ ಬಾಬಾರವರು ಡಬಲ್ ಲೈಟ್ ಆಗಿಬಿಟ್ರು. ಬಾಬಾರವರು ನಡೆಯುತ್ತಾ ಓಡಾಡ್ತಾ ಇದ್ದಾಗ ಪ್ರಕಾಶದ ಶರೀರದ ಮಧ್ಯದಲ್ಲಿ ಇದ್ದಾರೆ ಅನ್ನುವಂಥ ಅನುಭವವು ಬಾಬಾರವರಿಂದ ಆಗ್ತಾ ಇತ್ತು. ಈ ರೀತಿಯಲ್ಲಿ ನಾವು ಮಕ್ಕಳು ಕೂಡ, ಬಾಬಾ ಹೇಳ್ತಾರೆ, ಇದೇ ರೀತಿಯಲ್ಲಿ ನೀವು ಮಕ್ಕಳು ಕೂಡ ಬ್ರಹ್ಮ ತಂದೆಯನ್ನು ಅನುಸರಿಸಿ ದೇಹ ಮತ್ತು ದೇಹದ ಎಲ್ಲ ಸಂಬಂಧಗಳಿಂದ ಉಪಾರಾಮ್ ಮತ್ತು ನಷ್ಟಮೋಹಿಗಳಾಗಿರಬೇಕು ಎಂದು. ಹೇಗೆ ಶಿವಬಾಬಾರವರು ಹಳೆಯ ಶರೀರದ ಆಧಾರವನ್ನು ತೆಗೆದುಕೊಂಡರೂ ಶರೀರದ ಬಂಧನದಲ್ಲೇ ಸಿಕ್ಕಿ ಹಾಕಿಕೊಳ್ಳಿಲ್ಲ, ಹಾಗೆ ನೀವು ಮಕ್ಕಳು ಈ ಶರೀರದಲ್ಲಿ ವಾಸ ಮಾಡಬೇಕು. ಕರ್ಮವನ್ನು ಮಾಡುವ ಸಲುವಾಗಿ ಆಧಾರವಾಗಿ ತೆಗೆದುಕೊಳ್ಳಿ ಮತ್ತು ನಂತರ ತಮ್ಮ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತರಾಗಿಬಿಡಿ. ತಮ್ಮ ನಿರಾಕಾರ ಸ್ವರೂಪದಲ್ಲಿ ಸ್ಥಿತರಾಗಿ ನಿರ್ಲಿಪ್ತತೆಯ ಶ್ರೇಷ್ಠ ಸ್ಥಿತಿಯಿಂದ ಸಾಕಾರ ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನು ಮಾಡಿಸುವ ಸಲುವಾಗಿ ಕೆಳಗೆ ಬನ್ನಿ. ಇದನ್ನೇ ಅತಿಥಿಯಾಗುವುದು ಅಥವಾ ಮಹಾನ್ ಆಗುವುದು ಎಂದು ಹೇಳಲಾಗ್ತದೆ. ಇದೇ ತ್ಯಾಗದ ಮೊದಲ ಹೆಜ್ಜೆಯಾಗಿದೆ. ಹಾಗಾದರೆ ತ್ಯಾಗದ ಮೊದಲ ಹೆಜ್ಜೆ ಅತಿಥಿಯಾಗೋದು. ಆಗ್ತೀರಲ್ವೇ? ಅತಿಥಿ ಆಗೋದು ಅಂತ ಹೇಳಿದ್ರೆ ಶರೀರದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರ್ದು, ಆದರೆ ಕರ್ಮ ಮಾಡುವ ಸಲುವಾಗಿ ಆಧಾರವಾಗಿ ತೆಗೆದುಕೊಳ್ಳಬೇಕು. ಇನ್ನು ಉಳಿದ ಸಮಯ ನಾವು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತರಾಗಿಬಿಡಬೇಕು. ಅವಶ್ಯಕತೆ ಇದ್ದಾಗ ಮಾತ್ರ ಈ ದೇಹವನ್ನು ನಾವು ಬಳಸಬೇಕು. ಈ ಹಳೆಯ ಶರೀರವನ್ನು ಬಾಬ್ದಾದಾರವರಿಂದ ಸಿಕ್ಕಿರುವಂತಹ ಅಡಮಾನದ ವಸ್ತುವಾಗಿದೆ ಅಂತ ತಿಳಿದುಕೊಂಡು ಸೇವೆಯ ಸಲುವಾಗಿ ಕಾರ್ಯದಲ್ಲಿ ಉಪಯೋಗ ಮಾಡಿ. ಈ ದೇಹ ನನ್ನದಲ್ಲ, ಆದರೆ ಸೇವೆಯ ಸಲುವಾಗಿ ಕೊಡಲ್ಪಟ್ಟಿದೆ. ಹೀಗೆ ಅತಿಥಿಗಳಾಗಿ ಈ ಶರೀರದಲ್ಲಿ ಇದ್ದೇವೆ ಮತ್ತು ಬಾಬ್ದಾದಾರವರು ಸ್ವಲ್ಪ ಸಮಯಕ್ಕಾಗಿ ಈ ತನುವನ್ನು ಕಾರ್ಯಾರ್ಥವಾಗಿ ಕೊಟ್ಟಿದ್ದಾರೆ. ಇದೇ ಸಂಕಲ್ಪದಿಂದ ಇರಬೇಕಾಗ್ತದೆ. ಹೀಗೆ ಈ ಹಳೆಯ ಶರೀರದ ಅಭಿಮಾನದಿಂದ ನಿರ್ಲಿಪ್ತರಾಗಿರಿ. ಅರ್ಥಾತ್ ಈ ದೇಹ ಅನ್ನುವಂಥ ಭಾವನೆಯಿಂದ ದೂರವಾದಾಗ ತಂದೆಯ ಸಮಾನ ಉಪಾರಾಮ್ ಮತ್ತು ನಷ್ಟಮೋಹಿಗಳು ಆಗಲಿಕ್ಕೆ ಸಾಧ್ಯವಾಗ್ತದೆ. ಹೇಗೆ ಬ್ರಹ್ಮಬಾಬಾರವರ ಸಂಕಲ್ಪದಲ್ಲಿ ಮಾತಿನಲ್ಲಿ ಈ ರಥವು ತಂದೆಯದಾಗಿದೆ ಎಂಬುದೇ ಇತ್ತು, ಹಾಗೆ ಮಕ್ಕಳ ವಾಗ್ದಾನವೂ ಸಹ ಈ ತನು ಮನ ಧನ ಎಲ್ಲವೂ ನಿನ್ನದಾಗಿದೆ, ನನ್ನದಲ್ಲ ಅನ್ನುವಂಥ ಸಂಕಲ್ಪ ಇರಬೇಕು. ನನ್ನದು ಅಂತ ಹೇಳುವುದು ದೇಹಾಭಿಮಾನವನ್ನು ತರುತ್ತದೆ. ನಿನ್ನದು ಎಂದು ಹೇಳುವುದರಿಂದ ದೇಹದಿಂದ ಉಪಾರಾಮ್ ಆಗಿಬಿಡ್ತೀರಿ. ಉಪಾರಾಮ್ ಆಗಿದ್ದಾಗ ತಂದೆಯ ನೆನಪು ಸ್ವತಃವಾಗಿಯೇ ಬರ್ತದೆ. ಆದ್ದರಿಂದ ಮಕ್ಕಳೇ, ಈ ಹಳೆಯ ಮಣ್ಣಿನ ಪಾತ್ರೆಯ ಮೇಲಿನ ಅಭಿಮಾನವನ್ನು ಬಿಟ್ಟು ಸೂಕ್ಷ್ಮ ದೇವತಾ ಸ್ವರೂಪವಾಗಿ ಡಬಲ್ ಲೈಟ್ ಆಗಿರಿ ಅಂತ ತಂದೆ ಹೇಳ್ತಾರೆ. ಹಾಗಾದರೆ ಸೂಕ್ಷ್ಮ ದೇವತೆಗಳು ಮತ್ತು ಡಬಲ್ ಲೈಟ್ ಆಗುವುದು ಅನ್ನೋದರ ಅರ್ಥವೇ ಆಗಿದೆ ಈ ದೇಹದ ಸಂಬಂಧದಿಂದ ಉಪಾರಾಮ್ ಆಗಿರೋದು ಮತ್ತು ದೇಹದ ನಷ್ಟಮೋಹಿಗಳಾಗಬೇಕು ಅನ್ನುವಂಥದ್ದಾಗಿ. ದೇಹದ ಸಂಬಂಧವು ಲೌಕಿಕ ಮತ್ತು ಅಲೌಕಿಕ ವ್ಯಕ್ತಿಗಳ ಜೊತೆ ಆಗ್ತದೆ. ಈ ಎರಡೂ ಸಂಬಂಧಗಳಲ್ಲಿ ತಂದೆಯ ಸಮಾನ ಮಹಾತ್ಯಾಗಿಗಳು ಮತ್ತು ನಷ್ಟಮೋಹಿಗಳಾಗಿ ಯಾರ ಬಗ್ಗೆಯೂ ತಿರಸ್ಕಾರ, ಯಾರಿಂದಲೂ ಸೆಳೆತ, ಎಳೆತ
ಅಥವಾ ಯಾರಿಗೂ ಅಧೀನರಾಗದೇ ಇರುವುದೇ ನಷ್ಟಮೋಹಿಯಾಗುವುದು. ಇಲ್ಲದಿದ್ದಲ್ಲಿ ಈ ಮಾತುಗಳಲ್ಲಿ ನಮ್ಮ ಶಕ್ತಿ, ನಮ್ಮ ಸಮಯ, ನಮ್ಮ ಬುದ್ಧಿಯು ಅಪವ್ಯಯವಾಗ್ತದೆ. ಆದ್ದರಿಂದ ಒಳ್ಳೆಯದನ್ನು ಒಳ್ಳೆಯದಂತ ತಿಳಿದುಕೊಂಡು ಸಾಕ್ಷಿಯಾಗಿ ನೋಡಿ ಮತ್ತು ಕೆಟ್ಟವರನ್ನು ದಯಾಹೃದಯಿಗಳಾಗಿ ದಯಾಭಾವನೆಯಿಂದ ಪರಿವರ್ತನೆ ಮಾಡುವ ಶುಭ ಭಾವನೆಯಿಂದ ಸಾಕ್ಷಿಯಾಗಿ ನೋಡಿರಿ. ಆಗ ಕರ್ಮಬಂಧನದಿಂದ ನ್ಯಾರ ಅರ್ಥಾತ್ ನಷ್ಟಮೋಹಿಗಳಾಗಿಬಿಡ್ತೀರಿ ಅಂತ ಹೇಳ್ತಾರೆ ಬಾಬಾ. ಅದೇ ರೀತಿ ಬಾಬಾ ಹೇಳ್ತಾರೆ, ಲೌಕಿಕ ಸಂಬಂಧಿಗಳ ಮಧ್ಯೆ ಇದ್ದರೂ ಇವರು ನನ್ನ ಲೌಕಿಕ ಸಂಬಂಧಿಯಾಗಿದ್ದಾರೆ ಎಂಬುದಾಗಿ ಎಂದೂ ಕೂಡ ಮನಸ್ಸಿನಲ್ಲಿ ಸಂಕಲ್ಪ ಬರಬಾರದು. ನಿಮಿತ್ತವಾಗಿ ಲೌಕಿಕ ಸಂಬಂಧವಿದೆ, ಆದರೆ ಸ್ಮೃತಿಯಲ್ಲಿ ಅಲೌಕಿಕ ಮತ್ತು ಪಾರಲೌಕಿಕ ಸಂಬಂಧವಿರಲಿ. ಸದಾ ಕಮಲದ ಆಸನದ ಮೇಲೆ ವಿರಾಜಮಾನರಾಗಿ ಇರಿ. ಎಂದೂ ವಿಕಾರರೂಪಿ ನೀರನ್ನು ಅಥವಾ ಕೊಚ್ಚೆಯನ್ನು ಸ್ಪರ್ಶ ಮಾಡಬೇಡಿ. ಇವರು ನನ್ನ ದೇಹದ ಸಂಬಂಧಿಯಲ್ಲ, ಆದರೆ ಸೇವೆಯ ಸಂಬಂಧಿಯಾಗಿದ್ದಾರೆ. ಪ್ರವೃತ್ತಿಯಲ್ಲಿ ಸಂಬಂಧದ ಕಾರಣದಿಂದ ಇಲ್ಲ, ಆದರೆ ಸೇವೆಯ ಕಾರಣದಿಂದ ಇದ್ದೇನೆ ಎಂಬ ಈ ಸ್ಮೃತಿಯಿಂದ ನಷ್ಟಮೋಹಿಗಳು ಮತ್ತು ಉಪರಾಮ್ ಆಗಿರಬೇಕಾಗ್ತದೆ. ಒಬ್ಬ ತಂದೆಯ ವಿನಃ ಅನ್ಯ ಯಾರೂ ಇಲ್ಲ. ಹೇಳ್ತಾರಲ್ವ, ಏಕ್ ಬಾಪ್ ದೂಸರನ ಕೋಯಿ. ಈ ಸ್ಮೃತಿಯಿಂದ ಸದಾ ನಷ್ಟಮೋಹಿಗಳು ಮತ್ತು ಉಪರಾಮರು ಆಗಿರಿ. ತಂದೆಯೇ ನನ್ನ ಪ್ರಪಂಚವಾಗಿದ್ದಾರೆ. ಪ್ರಪಂಚದಲ್ಲಿ ವ್ಯಕ್ತಿ ಮತ್ತು ವಸ್ತು ಇವೆರಡೇ ಮುಖ್ಯವಾಗಿದೆ. ಯಾವಾಗ ನಮ್ಮ ಪ್ರಪಂಚವೇ ತಂದೆಯಾಗಿದ್ದಾರೋ ಆಗ ಸರ್ವ ಸಂಬಂಧಗಳು ತಂದೆಯ ಜೊತೆ ಇದೆ ಮತ್ತು ಸರ್ವ ಪ್ರಾಪ್ತಿಗಳು ತಂದೆಯಿಂದ ಆಗಿಬಿಟ್ಟಿವೆ. ಯಾವಾಗ ಎಲ್ಲವೂ ದೊರೆತು ಬಿಟ್ಟಿತೋ ಆಗ ಬುದ್ಧಿಯು ಬೇರೆ ಯಾರ ಮೇಲೆಯೂ ಹೋಗುವುದಿಲ್ಲ. ಪ್ರವೃತ್ತಿಯಲ್ಲಿ ಇದ್ದರೂ ಸದಾ ದೇಹದ ಸಂಬಂಧದಿಂದ ಬಿಡುಗಡೆಯಾಗಿರಬೇಕು. ನಾನು ಪುರುಷನಾಗಿದ್ದೇನೆ, ಇವರು ಸ್ತ್ರೀಯಾಗಿದ್ದಾರೆ ಎಂಬ ಈ ಭಾವನೆಯು ಸ್ವಪ್ನದಲ್ಲಿಯೂ ಬರಬಾರದು. ಆತ್ಮವು ಸಹೋದರ ಆಗಿದೆ, ಆದರೆ ಸ್ತ್ರೀ ಪುರುಷ ಅಲ್ಲ. ಇದು ಕೇವಲ ನಿಮಿತ್ತರಾಗಿ ಸೇವೆಯ ಸಲುವಾಗಿ ಸಂಬಂಧವಿದೆ. ಉಳಿದಂತೆ ಕಂಬೈನ್ ರೂಪ ತಮ್ಮ ಮತ್ತು ತಂದೆಯದಾಗಿದೆ. ಪರಿವಾರದ ಸೇವೆಯ ಪಾತ್ರವನ್ನು ಎಷ್ಟೇ ಅಭಿನಯಿಸ್ತಾ ಇದ್ರೂ ಕೂಡ ನಿಮಿತ್ತ ಮಾತ್ರರಾಗಿ ಇದ್ದಾಗ ಈ ನಷ್ಟಮೋಹ ಮತ್ತು ಉಪರಾಮ್ ಆಗಿಬಿಡ್ತೀರಿ. ಹೇಗೆ ಶರೀರದ ವಸ್ತ್ರಗಳನ್ನು ಬೇಕಾದಾಗ ಸಹಜವಾಗಿ ಕಳಚಿಬಿಡ್ತೀರೋ, ಅದೇ ರೀತಿಯಲ್ಲಿ ಈ ಶರೀರ ರೂಪಿ ವಸ್ತ್ರವನ್ನು ಸಹಜವಾಗಿ ಕಳಚುವಂತಹ ಅಥವಾ ಹಳೆಯ ಸಂಸ್ಕಾರಗಳನ್ನು ಬಿಡುವಂತಹ ಅಭ್ಯಾಸವನ್ನು ಮಾಡಿರಿ. ಒಂದು ವೇಳೆ ಈ ವಸ್ತ್ರವು ಯಾವುದಾದರೂ ಸಂಸ್ಕಾರಗಳಲ್ಲಿ ತಗಿಲಿಕೊಂಡಿತು ಅಂತ ಹೇಳಿದ್ರೆ, ಅಂದರೆ ಬಿಗಿಯಾಗಿದ್ದರೆ ಅದನ್ನು ತೆಗೆಯಲು ಬಹಳಷ್ಟು ಕಷ್ಟವಾಗಿಬಿಡ್ತದೆ. ಆದ್ದರಿಂದ ಎಲ್ಲ ಸಂಸ್ಕಾರಗಳಿಂದ ನ್ಯಾರ ಅರ್ಥಾತ್ ಉಪರಾಮ್ ಆಗಿದ್ದೇವೆಯೇ ಅನ್ನೋದನ್ನು ಪರಿಶೀಲನೆ ಮಾಡಿಕೊಳ್ಬೇಕು. ದೇಹದ ಸಂಬಂಧಿಗಳ ಜೊತೆಯಲ್ಲಿ ಇರ್ತಾ ಲೌಕಿಕದಲ್ಲಿಯೂ ಅಲೌಕಿಕತೆಯ ಸ್ಮೃತಿಯನ್ನು ಇಟ್ಕೊಳ್ಬೇಕು. ಇವರೆಲ್ಲರೂ ಸಹ ಬ್ರಹ್ಮ ಬಾಬಾರವರ ಮಕ್ಕಳು, ನಮ್ಮ ಹಿಂದಿನ ವಂಶಾವಳಿಗಳಾಗಿದ್ದಾರೆ ಅನ್ನುವಂಥದ್ದಾಗಿ ತಿಳಿದುಕೊಳ್ಬೇಕು. ಏಕೆಂದರೆ ಬ್ರಹ್ಮ ರಚಯಿತನಾಗಿದ್ದಾರೆ. ಅದರಿಂದ ಭಕ್ತರು, ಜ್ಞಾನಿಗಳು ಅಥವಾ ಅಜ್ಞಾನಿಗಳು ಎಲ್ಲರೂ ಅವರ ವಂಶಾವಳಿಯಾಗಿದ್ದಾರೆ. ಪ್ರತಿಯೊಂದು ಸಂಬಂಧವನ್ನು ಲೌಕಿಕದಿಂದ ಅಲೌಕಿಕತೆಗೆ ಪರಿವರ್ತನೆ ಮಾಡಿಕೊಂಡಾಗ ನಷ್ಟಮೋಹಿಗಳು ಅಥವಾ ಉಪರಾಮ್ ಆಗಿಬಿಡ್ತೀರಿ. ಮೊದಲು ದೇಹದ ಸಂಬಂಧಗಳಿಂದ ನಿರ್ಲಿಪ್ತ ಆಗೋದಲ್ಲ, ಆದರೆ ದೇಹದ ಭಾವನೆಯಿಂದ ನಿರ್ಲಿಪ್ತರಾಗಬೇಕು. ಆಗ ನೀವು ತ್ರಿಲೋಕ ಪ್ರಿಯರಾಗಿ ಅಂದರೆ ಲೋಕಪ್ರಿಯರಾಗಿ ಬಿಡುತ್ತೀರಿ. ಯಾವಾಗ ಮೊದಲು ಶರೀರದಿಂದ ಭಿನ್ನವಾಗಿರುವಂತಹ ಆತ್ಮದ ರೂಪದಲ್ಲಿ ಸ್ಥಿತರಾಗಿ ಪ್ರತಿ ಕಾರ್ಯವನ್ನು ಮಾಡ್ತೀರೋ ಆಗ ಪ್ರಪಂಚದವರಿಗೆ ಪ್ರಿಯರಾಗಿಬಿಡ್ತೀರಿ. ಯಾರು ಮೊದಲು ಶರೀರದಿಂದ ನ್ಯಾರ ಅರ್ಥಾತ್ ಉಪರಾಮ್ ಆಗ್ತಾರೋ ಅವರೇ ಸ್ವಯಂ ಪ್ರಿಯರು, ಪ್ರಭು ಪ್ರಿಯರು ಮತ್ತು ಲೋಕಪ್ರಿಯರೂ ಆಗ್ತಾರೆ. ದೇಹದ ಸಂಬಂಧವನ್ನು ನೋಡ್ತಾ ಇದ್ರೂ ಸ್ವತಃ ಆತ್ಮೀಯ ಸಂಬಂಧವು ಸ್ಮೃತಿಯಲ್ಲಿ ಇರಲಿ. ಆತ್ಮದ ಸಂಬಂಧದಲ್ಲಿ ಸಹೋದರ ಸಂಬಂಧವು ಮತ್ತು ಬ್ರಹ್ಮವಂಶಿ ಬ್ರಾಹ್ಮಣರಾದ ಮೇಲಿನ ಸಂಬಂಧದಲ್ಲಿ ಸಹೋದರಿಯ ಶ್ರೇಷ್ಠವಾದ ಶುದ್ಧವಾದ ಸಂಬಂಧವೇ ಸ್ಮೃತಿಯಲ್ಲಿ ಇರಲಿ. ಇದಕ್ಕಾಗಿ ಕಮಲ ಆಸನಧಾರಿಗಳಾಗಿ ಯಾವಾಗ ಬ್ರಹ್ಮ ಬಾಬಾರವರು ಕಮಲ ಆಸನಧಾರಿಗಳಾದರೋ ಆಗಲೇ ಅವರು ತಂದೆಯ ಪ್ರಿಯರು
ಬ್ರಾಹ್ಮಣ ಪರಿವಾರದ ಪ್ರಿಯರು ಆದರು. ಆದ್ದರಿಂದ ತಂದೆಯನ್ನು ಅನುಕರಣೆ ಮಾಡಿ ಅಂತ ಹೇಳ್ತಾರೆ ಶಿವಬಾಬಾರವರು. ಹೇಗೆ ಬ್ರಹ್ಮಬಾಬಾರವರು ಉಪರಂ ಮತ್ತು ಸಾಕ್ಷಿ ದೃಷ್ಟಿಯವರಾಗಿ ಸಂಪೂರ್ಣತೆಯನ್ನು ಸಾಕಾರದಲ್ಲಿ ತೆಗೆದುಕೊಂಡು ಬರ್ತಾರೋ, ಸಂಪೂರ್ಣತೆ ಮತ್ತು ಸಾಕಾರವು ಬೇರೆ ಬೇರೆ ಅಲ್ಲ ಎಂಬಂತೆ ಕಂಡು ಬಂದಿತೋ, ಹಾಗೆ ತಂದೆಯನ್ನು ಅನುಕರಣೆ ಮಾಡಿರಿ. ಮೊದಲು ದೇಹದಿಂದ ಉಪರಂ ಅರ್ಥಾತ್ ನ್ಯಾರ ಆಗಿರಿ. ನಂತರ ದೇಹದ ಸಂಬಂಧಗಳ ಜೊತೆಯಲ್ಲಿ ತಮ್ಮ ಬುದ್ಧಿ ಮತ್ತು ಸಂಸ್ಕಾರಗಳಿಂದಲೂ ನ್ಯಾರ ಆಗಿ ಅಂತ ಹೇಳ್ತಾರೆ. ನಾನು ಈ ರೀತಿ ತಿಳಿದುಕೊಳ್ಳುತ್ತೇನೆ, ಇದು ನನ್ನ ಸಂಸ್ಕಾರವಾಗಿದೆ ಎಂಬ ಈ ನನ್ನತನದಿಂದಲೂ ಉಪರಂ ಆಗಿಬಿಡಿ. ಎಲ್ಲಿ ನಾನು ಎಂಬ ಶಬ್ದ ಬರುತ್ತದೋ ಅಲ್ಲಿ ಬಾಬ್ದಾದಾರವರ ನೆನಪು ಬರಲಿ. ಎಲ್ಲಿ ನನ್ನ ತಿಳುವಳಿಕೆ ಎಂಬುದು ಬರುತ್ತದೋ ಅಲ್ಲಿ ಶ್ರೀಮತವು ನೆನಪಿಗೆ ಬರಲಿ. ಹೇಗೆ ಯಾವುದಾದರೂ ಸ್ಥೂಲ ಸ್ಥಾನದಲ್ಲಿ ಪ್ರವೇಶ ಮಾಡ್ತೀರೋ ಹಾಗೆ ಈ ಸ್ಥೂಲ ದೇಹದಲ್ಲಿ ಪ್ರವೇಶ ಮಾಡಿ ಕಾರ್ಯವನ್ನು ಮಾಡಿ. ಯಾವಾಗ ಬೇಕೋ ಆಗ ಪ್ರವೇಶ ಮಾಡಿ ಮತ್ತು ಯಾವಾಗ ಬೇಕೋ ಆಗ ನಿರ್ಲಿಪ್ತರಾಗಿ ಬಿಡಿ. ಇಂತಹ ಅಭ್ಯಾಸವನ್ನು ದೀರ್ಘಕಾಲದವರೆಗೆ ಹೆಚ್ಚಳ ಮಾಡಿಕೊಳ್ತಾ ಇರಿ. 1 ಸೆಕೆಂಡಿನಲ್ಲಿ ದೇಹವನ್ನು ಧಾರಣೆ ಮಾಡಿಕೊಳ್ಳಿ ಹಾಗೂ 1 ಸೆಕೆಂಡಿನಲ್ಲಿ ಅದನ್ನು ಬಿಟ್ಟು ದೇಹಿ ಅಭಿಮಾನಿಗಳಾಗಿ ಬಿಡಿ, ಅರ್ಥಾತ್ ಆತ್ಮಾಭಿಮಾನಿಗಳಾಗಿ ಬಿಡಿ. ದೇಹವು ತನ್ನ ಬಂಧನದಲ್ಲಿ ಬಂಧಿಸಬಾರದು. ದೇಹದ ಭಾವನೆಯನ್ನು ಬಿಡುವ ಅಥವಾ ಪ್ಯಾರ ಆಗುವ ಅಭ್ಯಾಸವೇ ತಂದೆಯ ಸಮಾನರನ್ನಾಗಿ ಮಾಡಿಬಿಡುತ್ತದೆ. ಹೀಗೆ ನಾವು ದೇಹದಲ್ಲಿ ಇದ್ದೇವೆ ಹಾಗೂ ದೇಹದಿಂದ ಉಪರಂ ಆಗಿದ್ದೇವೆ. ಈ ದೇಹ ನನ್ನದಲ್ಲ, ಕಾರ್ಯನಿಮಿತ್ತವಾಗಿ ಬಾಬಾರವರು ನಮಗೆ ಕೊಟ್ಟಿದ್ದಾರೆ ಅಂತ ಭಾವಿಸಿ ಅಗತ್ಯ ಇದ್ದಾಗ ಮಾತ್ರ ನಾವು ಈ ಒಂದು ಶರೀರ ಧಾರಣೆ ಮಾಡಬೇಕು. ಉಳಿದಂಥ ಸಂದರ್ಭದಲ್ಲಿ ನಾವು ನಿರ್ಲಿಪ್ತರಾಗಿ ಉಪರಂ ಆಗಿ ನಷ್ಟಮೋಹಿಗಳಾಗಿ ಬಾಬಾರವರ ನಿಮಿತ್ತ ಬಾಬಾರವರ ನೆನಪು ಮಾಡ್ತಾ ಇರಬೇಕಾಗ್ತದೆ. ಓಂ ಶಾಂತಿ.